ಮಂಡ್ಯ ನಗರದ ಚಾಮುಂಡೇಶ್ವರಿ ನಗರದಲ್ಲಿನ ಅರವಿಂದ್ ಬೇಕ್ ಪಾಯಿಂಟ್ನ ಮಾಲೀಕ HR ಅರವಿಂದ್ ನೇತೃತ್ವದಲ್ಲಿ ನಡೆಯುತ್ತಿರುವ ಕೇಕ್ ಮೇಳಕ್ಕೆ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಉತ್ತಮ ಆಡಳಿತ ದಿನ ಶೀರ್ಷಿಕೆಯಡಿಯಲ್ಲಿ ಜೀವಧಾರೆ ಟ್ರಸ್ಟ್ನ ನಟರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಬೇಕ್ ಪಾಯಿಂಟ್ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಳೆದ 15 ವರ್ಷಗಳಿಂದ ಬೃಹತ್ ಕೇಕ್ ಮೇಳ ಆಚರಿಸ್ತಾ ಇದ್ದು, ಈ ಬಾರಿ 2025ರ ಹೊಸ ವರ್ಷದ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಆಯೋಜಿಸಿರುವ ಕೇಕ್ ಮೇಳಕ್ಕೆ ನಗರಸಭಾಧ್ಯಕ್ಷ ನಾಗೇಶ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, HR ಅರವಿಂದ್ ಮಾಲೀಕತ್ವದ ಬೇಕ್ ಪಾಯಿಂಟ್ ಕೇಕ್ ಮೇಳ ಯಶಸ್ವಿಯಾಗಿ ನಡೆಯಲಿದ್ದು ಹಾಗೂ ಮುಂದಿನ ದಿನಗಳಲ್ಲಿ ಅರವಿಂದ್ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಅಂತ ಶುಭ ಕೋರಿದರು. ನಾವು ಈ ದಿನ ಬಂದು ಉದ್ಘಾಟನೆ ಮಾಡಿದ್ದೀವಿ ಹಾಗೂ ನಮ್ಮ ಮಾಜಿ ಪ್ರಧಾನಿಯವರಾದ ಶ್ರೀ ವಾಜಪೇಯಿ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಅಂಗವಾಗಿ ಈ ಎಕ್ಸಿಬಿಷನನ್ನು ಏರ್ಪಡಿಸಿದ್ದಾರೆ ನಮ್ಮ ಅರವಿಂದ್ ಅವರು. ಈ ಎಕ್ಸಿಬಿಷನ್ನು ಯಶಸ್ಸಾಗಲಿ ಅಂತ ಹೇಳ್ತಾ ಹಾಗೂ ಇನ್ನೂ ಸೇವೆಯನ್ನು ಅರವಿಂದ್ ಅಣ್ಣ ಮಂಡ್ಯ ಜನತೆಗೆ ಯಥೇಚ್ಛವಾಗಿ ಕೊಡಬೇಕು ಅಂತ ಕೇಳ್ಕೊತಾ ಅರವಿಂದ್ ಅವ್ರಿಗೆ ಇನ್ನು ಆರೋಗ್ಯ ಐಶ್ವರ್ಯ ಅವ್ರಿಗೆ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಹೇಳ್ತಾ ಆರೋಗ್ಯ ಐಶ್ವರ್ಯ ಎರಡೂ ಕೊಡಬೇಕು ಅವ್ರ ಕುಟುಂಬಕ್ಕೆ. ಹಾಗೂ ನಮ್ಮ ಜೀವಧಾರೆ ಮುಖ್ಯಸ್ಥರಾದ ನಟರಾಜ್ ಅವರಿಗೆ ಒಂದು ಸಣ್ಣದಾದ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ರು. ಅದು ಜೋರಾಗಿ ಇಟ್ಕೊಂಡಿದ್ದಾರೆ, ಸಣ್ಣದಂತ ಹೇಳ್ತಿದ್ದಾರೆ ನಮಗೆ ಅರವಿಂದ್ ಅಣ್ಣ. ಇದು ಭಾಳ ಅದ್ಭುತವಾಗಿತ್ತು ಈ ಕಾರ್ಯಕ್ರಮ ಅಂತ ಹೇಳ್ತಾ ಈ ಬಂದಿದ್ದಕ್ಕೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ. ಬೇಕ್ ಪಾಯಿಂಟ್ನ ಮಾಲೀಕ HR ಅರವಿಂದ್ ಮಾತನಾಡಿ, ಈ ಬಾರಿ ಹವಾಮಾನ ಬದಲಾದ ಸಂದರ್ಭದಲ್ಲಿ ಗ್ರಾಹಕರಿಗೆ ಗುಣಮಟ್ಟದ ಹಾಗೂ ಶುಚಿಯಾಗಿ ಕೇಕ್ಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಬಾರಿ ಗಾಜಿನ ಶೋಕೇಸ್ನಲ್ಲಿ ಕೇಕ್ಗಳನ್ನು ಗ್ರಾಹಕರು ತಮಗೆ ಇಷ್ಟವಾಗುವ ಕೇಕನ್ನು ನೋಡಿ ಆಯ್ಕೆ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಪ್ರತಿ ಬಾರಿಯಂತೆ ಈ ಬಾರಿನೂ ಕೂಡ ನಮ್ಮ ಬೇಕ್ ಪಾಯಿಂಟ್ ಕೇಕ್ ಜಾತ್ರೆ ಅಥವಾ ಕೇಕ್ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಸಲ ಪ್ರತಿ ಬಾರಿಗಿಂತ ಒಂದು ಟಾಸ್ಕ್ ಥರ ಆಗೋಗಿದೆ. ಯಾಕಂದರೆ ಕ್ಲೈಮೇಟ್ ತುಂಬ ವೇರಿಯೇಷನ್ಸ್ ಆಗಿದೆ. ನಾವು ಹಿಂದುಗಡೆ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತಾಯಿದ್ದೋ, ಈಗಲೂ ಕೂಡ ಪೆಂಡಾಲೆಲ್ಲ ಹಾಕ್ಸಿದ್ದೋ. ಬಟ್ ಒಂದೇ ಕೇಕ್ನ ಜೋಡ್ಸೋಕ್ಕೆ ಮುಂಚೆನೇ ನಮ್ಗೆ ಅರಿವಿಗೆ ಬಂತು ಆ ಕ್ಲೈಮೇಟ್ ಭಾರಿ ವೇರಿಯೇಷನ್ ಆಗಿದ್ದರಿಂದ ಇನ್ಸೆಕ್ಟ್ಸ್ ಎಲ್ಲ ಬರ್ತಾಯಿತ್ತು. ಸೊ ಅದೆಲ್ಲ ಕೇಕ್ಗಳಿಗೆ ನಮಗೆ ಕಸ್ಟಮರ್ಗೆ ತೊಂದರೆ ಆಗ್ತದೆ ಅಂತ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಶೋಕೇಸ್ಗಳನ್ನ ತರಿಸಿ ಇಡುವಂಥ ಪ್ರಯತ್ನ ಮಾಡಿದ್ದೀವಿ. ಓವರಾಲ್ ಏನು ಕೇಕ್ ಮಾಡಿದೆ ಅಷ್ಟು ಕೂಡ ಡಿಸ್ಪ್ಲೇ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಕೇಕ್ ಜಾತ್ರೆ ಉದ್ದೇಶ ಅಥವಾ ಕೇಕ್ ಮೇಳದ ಉದ್ದೇಶ ಏನಂದರೆ ಪ್ರತಿಯೊಬ್ಬರು ಕಸ್ಟಮರ್ಗಳು ಅವ್ರಿಗೆ ಇಷ್ಟವಾಗಿದ್ದನ್ನ ನೋಡಿ ಆಯ್ಕೆ ಮಾಡಿ ತೆಗೆದುಕೊಳ್ಳುವಂಥದ್ದು. ಅದಕ್ಕೋಸ್ಕರ ನಾವು ಇಷ್ಟೊಂದು ಡಿಸ್ಪ್ಲೇ ಮಾಡಿ ನಾವು ಕೇಕ್ ಮಾರೋದು ಉದ್ದೇಶ. ಇದು ಕಂಟಿನ್ಯೂಸ್ ನಿರಂತರವಾಗಿ ಒಂದು 10 ವರ್ಷದಿಂದ ನಡೀತಾ ಬರ್ತಾಯಿದೆ. ಈ ಬಾರಿ ಕೂಡ ಆ ನಿಟ್ಟಿನಲ್ಲಿ ಮಾಡಿದ್ದೇವೆ. ಜೊತೆಗೆ ಇದೇ ಸಂದರ್ಭದಲ್ಲಿ ದೇಶ ಕಂಡ ಅಪ್ರತಿಮ ನಾಯಕ ಅಜಾತಶತ್ರು ವಾಜಪೇಯಿಯವರ ಜನ್ಮದಿನದ ಪ್ರಯುಕ್ತ ಉತ್ತಮ ಆಡಳಿತ ದಿನ ಅಂತ ಏನು ಕರೀತಾರೆ, ಅದರ ಒಂದು ಶೀರ್ಷಿಕೆ ಅಡಿಯಲ್ಲಿ ಜೀವಧಾರೆ ಟ್ರಸ್ಟ್ನ ನಟರಾಜ್ರವರು ನಿರಂತರವಾಗಿ ಹಲವಾರು ಬಾರಿ ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಾ ಲಕ್ಷಾನುಗಟ್ಟಲೆ ಬ್ಲಡ್ಗಳನ್ನು ಸಂಗ್ರಹ ಮಾಡಿ ಯಾರಿಗೆ ರಕ್ತ ಅವಶ್ಯಕತೆ ಇದೆ ಅದನ್ನು ಕೊಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಾವು ಕೂಡ ಸಾರ್ವಜನಿಕರಿಗೆ ಬೇಕು ಅಂತ ಫೋನ್ ಮಾಡಿದಾಗಲೂ ಕೂಡ ಆ ಮನುಷ್ಯ ಎಲ್ಲಾದರೂ ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಇಂಥ ಸಮಾಜಮುಖಿಯಾಗಿರೋ ಮನುಷ್ಯ ಅವರಿಗೆ ವ್ಯಕ್ತಿಗೆ ಈ ಒಂದು ದಿನ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದು ಕೂಡ ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಪಡುವಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರಲ್ಲೂ ಮಂಡ್ಯ ಜಿಲ್ಲಾ ಜನತೆಗಳಲ್ಲಿ ನಾನು ನಿಮ್ಮ ಮೂಲಕ ವಾಹಿನಿಗಳ ಮೂಲಕ ಮನವಿ ಮಾಡೋದೇನೆಂದರೆ, ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ನಮ್ಮ ಬೇಕ್ ಪಾಯಿಂಟ್ ಕೇಕ್ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಾಂಗವಾಗಿ ಈ ಸಲ ಪ್ರತಿಯೊಬ್ಬರಿಗೂ ತಲುಪಲಿ. ನೀವು ಕೂಡ ಬಂದು ನಮ್ಮನ್ನು ಆರೈಸಿ ಅಂತ ನನ್ನ ಗ್ರಾಹಕ ಬಂಧುಗಳಲ್ಲಿ ವಿನಂತಿಸಲಿಕ್ಕೆ ಬಯಸ್ತೇನೆ. ಬೇಕ್ ಪಾಯಿಂಟ್ ಕ್ಯಾಲೆಂಡರ್ನ ಮುಡಾ ಅಧ್ಯಕ್ಷ ನಹೀಂ ಬಿಡುಗಡೆ ಮಾಡಿ ಶುಭ ಹಾರೈಸಿದರು. ಅರವಿಂದ್ ಅಣ್ಣಂಗೆ ಭಗವಂತ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಕೊಡಲಿ. ಅವ್ರಿಗೆ ಎಲ್ಲ ಬಾಂಧವರ ಜೊತೆಲೂ ಅದೇ ವಿಶ್ವಾಸ, ಅದೇ ಪ್ರೀತಿ ಇರಲಿ ಅಂತ. ನಂತರ ಗಣ್ಯರು ಜೀವಧಾರೆ ಟ್ರಸ್ಟ್ನ ನಟರಾಜ್ ಅವರಿಗೆ ಸನ್ಮಾನಿಸಿದರು. ಈ ವೇಳೆ ನಗರಸಭಾ ಉಪಾಧ್ಯಕ್ಷ ಅರುಣ್ ಕುಮಾರ್, ಬಿಜೆಪಿ ಮುಖಂಡ ವಸಂತ್, ನಟರಾಜ್ ಹಾಜರಿದ್ದರು. ಕಾಲೇಜು ವಿದ್ಯಾರ್ಥಿಗಳು, ಕೇಕ್ ಪ್ರಿಯರು ಮೇಳಕ್ಕೆ ಬಂದು ಕೇಕ್ಗಳನ್ನು ವೀಕ್ಷಿಸುತ್ತಿದ್ದರು.